ಎಲ್ಲರಿಗೂ ನಮಸ್ಕಾರ. ಅಮಿತಾಸ್ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಕೇರಳದ ಸ್ಪೆಷಲ್ ಕಲ್ತಪ್ಪ ಮಾಡೋಣ. ನೋಡಿ, ಕಲ್ತಪ್ಪ ನೋಡುವಾಗಲೇ ನಿಮಗೆ ಅಂದಾಜಾಗ್ಬೋದು ಎಷ್ಟೊಂದು ಚೆನ್ನಾಗಿ ಬಂದಿದೆ. ನೋಡಿ, ಟೆಕ್ಸ್ಚರ್ ಎಲ್ಲ ಯಾವ ರೀತಿ ಬಂದಿದೆ ನೋಡಿ. ಜೇನುಗೂಡಿನ ಹಾಗೆ ಗೂಡಾಗಿ ಬಂದಿದೆ ನೋಡಿ, ಏರಿಯಾಗಿ ಬಂದಿದೆ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಚಾನಲ್ಗೆ ಯಾರಾದರೂ ಹೊಸಬ್ರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿಯನ್ನು ಮಾಡುವ. ಕಲ್ತಪ್ಪಕ್ಕೆ ಬೇಕಾಗುವ ಸಾಮಗ್ರಿ: 1 ಪಾವಿನಷ್ಟು ಅಕ್ಕಿ, ಬೆಲ್ಲ, ತೆಂಗಿನಕಾಯಿ ಚೂರು, 1 ಈರುಳ್ಳಿ, 2 ಟೇಬಲ್ ಸ್ಪೂನ್ನಷ್ಟು ಕುಚ್ಚಲಕ್ಕಿ ಅನ್ನ, 1/4 ಟೀ ಸ್ಪೂನ್ನಷ್ಟು ಸೋಡಾ, ರುಚಿಗೆ ಉಪ್ಪು, 1/4 ಟೀ ಸ್ಪೂನ್ನಷ್ಟು ಜೀರಿಗೆ ಮತ್ತು 2 ಏಲಕ್ಕಿ. ಹಾಗೆ ಒಗ್ಗರಣೆಗೆ ನಮಗಿಲ್ಲಿ ತುಪ್ಪ ಅಥವಾ ಎಣ್ಣೆ. ಕಲ್ತಪ್ಪಕ್ಕೆ ಇಲ್ಲಿ ನಾನು ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ, ಬೆಳ್ತಿಗೆ ಅಕ್ಕಿಯನ್ನು. ಇದನ್ನು ಕಡಿಮೆ ಅಂದರೆ ಒಂದು 4 ಗಂಟೆ ಆದರೂ ಚೆನ್ನಾಗಿ ನೆನೆ ಹಾಕಬೇಕು. ಹಾಗೆ ಚೆನ್ನಾಗಿ ನೆನೆದ ನಂತರ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಹಾಗೆ ಚೆನ್ನಾಗಿ ಅಕ್ಕಿ ಮಾತ್ರ ಚೆನ್ನಾಗಿ ನೆನಿಬೇಕು. ಹಾಗೆ 1 ಪಾವಿನಷ್ಟು ಅಕ್ಕಿ ಉಂಟು. 1 ಪಾವು ಅಂದರೆ 250 ಗ್ರಾಮ್ಸಿನಷ್ಟು ಅಕ್ಕಿ ಉಂಟು. ಅಕ್ಕಿಯನ್ನು ಇವಾಗ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ. ಅದಕ್ಕೆ ಈಗ 2 ಟೇಬಲ್ ಸ್ಪೂನ್ನಷ್ಟು ಅನ್ನವನ್ನು ಹಾಕ್ತಿದ್ದೇನೆ. ಇಲ್ಲಿ ಬಾಯ್ಲ್ಡ್ ರೈಸನ್ನು ಹಾಕ್ತಿದ್ದೇನೆ. ನೀವು ವೈಟ್ ರೈಸನ್ನು ಹಾಕೋದಿದ್ರೆ ಒಂದು 3 ಸ್ಪೂನನ್ನು ನೀವು ವೈಟ್ ರೈಸ್ ಹಾಕೋದಿದ್ರೆ ಒಂದು 3 ಟೇಬಲ್ ಸ್ಪೂನ್ನಷ್ಟು ವೈಟ್ ರೈಸ್ ಹಾಕೊಂಡ್ರೆ ಆಯಿತು. ಅದಕ್ಕೆ ಈಗ 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕಿಕೊಳ್ಳುವ. ಹಾಗೆ ರುಚಿಗೆ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಇಲ್ಲಿ 2 ಏಲಕ್ಕಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ 1/4 ಟೀ ಸ್ಪೂನಷ್ಟು ಜೀರಿಗೆ. ಆನಂತರ ಈಗ ನಾನು ಅಕ್ಕಿ ತಗೊಂಡ ಕಪ್ಪಲ್ಲಿ ನೀರು ಹಾಕ್ತಾ ಇದ್ದೇನೆ. ಅಕ್ಕಿ ತಗೊಂಡ ಕಪ್ಪಲ್ಲಿ 1 ಕಪ್ಪಿನಷ್ಟು ನೀರನ್ನು ಹಾಕಿದ್ದೇನೆ. ಈ ಕಪ್ಪಲ್ಲಿ 1 ಕಪ್ ಅಕ್ಕಿ ತಗೊಂಡಿದ್ದೇನೆ. ಹಾಗೆ ಇದರಲ್ಲಿ 1 ಕಪ್ಪು ನೀರನ್ನು ಕೂಡ ಹಾಕಿ ಇನ್ನು ನಯವಾಗಿ ರುಬ್ಬಿಕೊಂಡು, ಅಕ್ಕಿಯನ್ನು ಕೂಡ ನಯವಾಗಿ ರುಬ್ಬಿಕೊಂಡಾಯಿತು. ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿಕೊಳ್ಬೇಕು. ಈಗ ಇಲ್ಲಿ ನಾವು ರುಬ್ಬಿಕೊಂಡ ಹಿಟ್ಟಿಗೆ 1/4 ಟೀ ಸ್ಪೂನಷ್ಟು ಸೋಡಾವನ್ನು ಹಾಕ್ತಿದ್ದಾರೆ, ಬೇಕಿಂಗ್ ಸೋಡಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಬೇಕಿಂಗ್ ಸೋಡಾವನ್ನು ಹಾಕಿಕೊಳ್ಳಲೇಬೇಕು, ಇಲ್ಲದಿದ್ದರೆ ನೀವು ಇನೋ ಪೌಡರನ್ನು ಕೂಡ ಹಾಕಿಕೊಂಡ್ರೆ ಆಗ್ತದೆ. ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಳ್ಳುವ. ಎಲ್ಲ ಈ ಬೇಕಿಂಗ್ ಸೋಡಾ ಮತ್ತು ಅಕ್ಕಿ, ಈ ರುಬ್ಬಿದ ಅಕ್ಕಿ ಹಿಟ್ಟು ಉಂಟಲ್ಲ, ಬೇಕಿಂಗ್ ಸೋಡಾ ಮತ್ತು ಇಲ್ಲಿ ನಮ್ಮ ರುಬ್ಬಿಕೊಂಡ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಬೇಕಿಂಗ್ ಸೋಡಾ ಹಾಕಿದ್ರೆ ಉಂಟಲ್ಲ, ನಮಗೆ ಚೆನ್ನಾಗಿ ಗೂಡು ಬರ್ತದೆ ಕಲ್ತಪ್ಪ. ಅದಕ್ಕೋಸ್ಕರ ನಾವಿಲ್ಲಿ ಬೇಕಿಂಗ್ ಸೋಡಾ ಹಾಕುದು. ಅದಕ್ಕೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿಯನ್ನು ಹಾಕಿಕೊಳ್ಳುವ. ಈರುಳ್ಳಿಯನ್ನು ಚಿಕ್ಕದು ಬೇಕಾದ್ರೆ ಚಿಕ್ಕದು ಕೂಡ ಕಟ್ ಮಾಡಿಕೊಳ್ಬೋದು, ಸ್ಕ್ವೇರ್ ಶೇಪ್ಗೆ ಕಟ್ ಮಾಡಿಕೊಳ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಉದ್ದಕ್ಕೆ ಇಟ್ಟುಕೊಂಡಿದ್ದೇನೆ. ಇದನ್ನಿನ್ನು ಕೆಂಪಾಗುವ ರೀತಿ ಹುರ್ಕೊಳ್ಬೇಕು. ಜಾಸ್ತಿ ಕೆಂಪಾಗೋದು ಬೇಡ, ಒಂದು ಸ್ವಲ್ಪ ಬ್ರೌನ್ ಕಲರ್ಗೆ ತಿರುಗಿದ್ರೆ ಸಾಕಾಗ್ತದೆ. ನೋಡಿ, ಇಲ್ಲಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಯಿತು, ಕೆಂಪು ಕಲರ್ಗೆ ತಿರುಗಿದೆ. ಇಷ್ಟೊತ್ತಾಗುವಾಗ ನಾವು ಇದನ್ನು ತೆಗೆಯುವ. ಸಾಕು ಫ್ರೈ ಮಾಡಿದ್ದು. ಅದಕ್ಕೆ ಈಗ ಕಟ್ ಮಾಡಿ ಇಟ್ಕೊಂಡ ತೆಂಗಿನಕಾಯಿ ಚೂರನ್ನು ಕೂಡ ಹಾಕ್ತಿದ್ದೇನೆ. ಇಲ್ಲಿ ತೆಂಗಿನಕಾಯಿ ಅಳತೆ ಏನಿಲ್ಲ, ನಿಮಗೆ ಇಷ್ಟ ತೆಂಗಿನಕಾಯಿ ಇಷ್ಟ ಉಂಟು ಅಂತಿದ್ರೆ ತುಂಬ ಹಾಕಿಕೊಳ್ಬೋದು, ಇಲ್ಲಾಂದ್ರೆ ಒಂದು ಸ್ವಲ್ಪ ಹಾಕಿಕೊಳ್ಬೋದು. ಇದನ್ನು ಕೂಡ ಕೆಂಪಗಾಗೋ ರೀತಿ ಹುರ್ಕೊಂಡ್ರೆ ಆಯಿತು. ಇಲ್ಲಿ ನೋಡಿ, ತೆಂಗಿನಕಾಯಿ ಕೂಡ ಕೆಂಪಗಾಯಿತು. ಇದನ್ನೀಗ ತೆಗೆಯುವ. ಇನ್ನು ನಾವು ಬೆಲ್ಲವನ್ನು ಕರಗಿಸಿಕೊಳ್ಳುವ. ನೋಡಿ, 2 ಅಚ್ಚು ಮತ್ತು 1 ಸಣ್ಣ ತುಂಡು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಜಾಸ್ತಿ ಸ್ವೀಟ್ ಬೇಕು ಅಂತಿದ್ರೆ ಜಾಸ್ತಿ ಬೆಲ್ಲ ಹಾಕಿಕೊಳ್ಬೋದು. ಬೆಲ್ಲ ಸ್ವಲ್ಪ ನಮಗೆ ಇಲ್ಲಿ ಕಲ್ತಪ್ಪ ಸ್ವಲ್ಪ ಸ್ವೀಟ್ ಇದ್ರೆ ಒಳ್ಳೇದಾಗ್ತದೆ. ಹಾಗೆ ಅದಕ್ಕೆ ಅಕ್ಕಿ ತಗೊಂಡ ಕಪ್ಪಲ್ಲಿ 1/2 ಕಪ್ಪಿನಷ್ಟು ನೀರನ್ನು ಕೂಡ ಹಾಕ್ತಾ ಇದ್ದೇನೆ. ಇವಾಗ ನೋಡಿ, ನಮ್ಮ ಬೆಲ್ಲ ಪೂರ್ತಿ ಕರಗಿದೆ. ನೋಡಿ, ಪಾಕ ಆಗೋದು ಬೇಡ, ಬೆಲ್ಲ ಪೂರ್ತಿ ಕರಗಿದ್ರೆ ಸಾಕು. ಇವಾಗ ನಾವು ಇದನ್ನು ರುಬ್ಬಿಟ್ಟುಕೊಂಡ ಹಿಟ್ಟಿಗೆ ಡೈರೆಕ್ಟ್ ಆಗಿ ಹಾಕಬೇಕು. ತಣ್ಣಗಾಗ್ಲಿಕ್ಕಿಲ್ಲ, ಸೀದಾ ಸ್ಟವಿಂದ ತೆಗೆದು ಒಲೆಯಿಂದ ತೆಗೆದು ಹಿಟ್ಟಿಗೆ ಹಾಕುದೆ. ಹಾಗೆ ನಮ್ಮ ಹಿಟ್ಟು ಕೂಡ ಇಲ್ಲಿ ಉಂಟು ನೋಡಿ, ಇದಕ್ಕೆ ಇವಾಗ ಹಾಕುವ. ನೋಡಿ, ಡೈರೆಕ್ಟ್ ಆಗಿ ಈಗ ಹಾಕ್ತಾ ಇದ್ದೇನೆ ನಾನು. ಒಲೆಯಿಂದ ತೆಗೆದು ಹಾಕುದೆ.
ಹಾಕಿದ ತಕ್ಷಣ ಹೀಗೆ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು, ಇಲ್ಲ ಇದ್ರೆ ಹಿಟ್ಟು ಅಲ್ಲೇ ಬೇಯ್ಬೋದು. ಹೀಗೆ ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಆಯ್ತು. ನೀವು ಕೂಡ ಕಲ್ತಪ್ಪ ಮಾಡುವಾಗ ಕಪ್ಪು ಬೆಲ್ಲವನ್ನೇ ತೆಕ್ಕೊಳ್ಳಿ, ಅಂದರೆ ನಮಗೆ ನೋಡುವಾಗಲೇ ಕಲ್ತಪ್ಪ ಒಂದು ತಿನ್ನಬೇಕು ಅಂತ ಅನಿಸ್ತದೆ, ಅಂದರೆ ಕಲ್ಲರ್ ಕೂಡ ಅಷ್ಟು ಚೆನ್ನಾಗಿ ಬಂದಿರ್ತದೆ. ಹಾಗಾಗಿ ಕಪ್ಪು ಬೆಲ್ಲವನ್ನೇ ಉಪಯೋಗಿಸಿ. ಇವಾಗ ನಾವು ಈ ಕುಕ್ಕರಿಗೆ ಹೊತ್ತಿಟ್ಟುಕೊಂಡ ತೆಂಗಿನಕಾಯಿ ಚೂರು ಸ್ವಲ್ಪ, ಹಾಗೆ ಈರುಳ್ಳಿಯನ್ನು ಕೂಡ ಹಾಕಿಕೊಳ್ಳ. ಜಾಸ್ತಿ ಹಾಕೊಳ್ಳೋ ಬೇಡ, ಒಂದು ಸ್ವಲ್ಪ ಹಾಕಿಕೊಳ್ಳ. ಹಾಗೆ ಇಲ್ಲಿ ನಾವು ಕಲಸಿಕೊಂಡ ಹಿಟ್ಟನ್ನು ಇದಕ್ಕೆ ಇವಾಗ ಹಾಕಿಕೊಳ್ಳ. ಬೆಂಕಿ ಹೈ ಫ್ಲೇಮಲ್ಲಿ ಉಂಟು, ಹಿಟ್ಟನ್ನು ಇವಾಗ ಹಾಕಿಕೊಳ್ಳ. ಇಲ್ಲಿ ಹಿಟ್ಟನ್ನು ತಣ್ಣಗಾಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ, ನಾವು ಇಲ್ಲಿ ಕೂಡಲೇ ಹಾಕಿಕೊಳ್ಬೇಕಾಗ್ತದೆ. ಮೇಲಿಂದ ಇದಕ್ಕೆ ಇವಾಗ ನಾವು ಹುರಿದಿಟ್ಕೊಂಡ ತೆಂಗಿನಕಾಯಿ ಚೂರು ಮತ್ತೆ ಈರುಳ್ಳಿಯನ್ನು ಕೂಡ ಹಾಕಿಕೊಳ್ಳ. ಹೀಗೆಲ್ಲ ಸ್ಪ್ರೆಡ್ ಮಾಡಿ ಹಾಕಿಕೊಂಡ್ರೆ ಆಯ್ತು. ಇವಾಗ ಇಲ್ಲಿ ಹಿಟ್ಟನ್ನು ಹಾಕಿದ ನಂತರ ಹಿಟ್ಟನ್ನು ಕುಕ್ಕರಿಗೆ ಹಾಕುವಾಗ ಬೆಂಕಿ ಹೈ ಫ್ಲೇಮಲ್ಲಿ ಇತ್ತು. ಇವಾಗ ಹಿಟ್ಟೆಲ್ಲ ಹಾಕಿದ ನಂತರ ಬೆಂಕಿಯನ್ನು ಮೀಡಿಯಂ ಸಿಮ್ಮಿಗೆ ಇಟ್ಕೊಂಡಿದ್ದೇನೆ. ನೀವು ಸ್ಟೀಲು ಕುಕ್ಕರಲ್ಲಿ ಮಾಡೋದಿದ್ರೆ ಸಿಮ್ಮಲ್ಲಿ ಬೆಂಕಿಯನ್ನು ಇವಾಗ ಸಿಮ್ಮಿಗೆ ಇಟ್ಕೊಂಡಿದ್ದೇನೆ. ಇವಾಗ ನಾವು ಈ ಲಿಡ್ಡನ್ನು ಹಾಕಿಕೊಳ್ಳುವ. ವೆಯ್ಟ್ ಹಾಕ್ಲಿಕ್ಕಿಲ್ಲ, ಒಂದು 10 ನಿಮಿಷ ನಾವು ಇದನ್ನು ಹೀಗೆ ಬಿಡುವ. ಒಂದು ವೇಳೆ ನೀವು ಸ್ಟೀಲ್ ಕುಕ್ಕರಲ್ಲಿ ಮಾಡೋದಿದ್ರೆ ಈ ಸ್ಟವಿನ ತಳಭಾಗಕ್ಕೆ ಉಂಟಲ್ಲ, ಈ ಒಲೆಯ ಮೇಲೆ ದಪ್ಪ ಒಂದು ವೇಸ್ಟ್ ತವ ಏನಾದರೂ ಇಟ್ಟು ಚೆನ್ನಾಗಿ ಬಿಸಿಯಾಗಿರಬೇಕು. ಇನ್ನೊಂದು ಸ್ಟವಲ್ಲಿ ಇಟ್ಟು ತವನ್ನು ಮೊದಲೇ ಬಿಸಿ ಮಾಡಿಕೊಳ್ಳಿ. ಆನಂತರ ಈ ಕುಕ್ಕರ್ನ ಅಡಿಗಿಟ್ಟು ಅದರ ಮೇಲೆ ನೀವು ಸ್ಟೀಲ್ ಕುಕ್ಕರನ್ನು ಇಡ್ಬೋದು. ಇಲ್ಲದಿದ್ರೆ ಉಂಟಲ್ಲ ತಳ ಹಿಡ್ಕೊಳ್ತದೆ, ಬೇಗ ಸೀದು ಹೋಗ್ತದೆ. ಅಲ್ಯೂಮಿನಿಯಂ ಕುಕ್ಕರಲ್ಲಿ ಇದ್ರೆ ನಿಮ್ಮ ಹತ್ರ ಅಲ್ಯೂಮಿನಿಯಂ ಕುಕ್ಕರಲ್ಲೇ ನೀವು ಕಲ್ತಪ್ಪ ಮಾಡಿ. ಇವಾಗ ನಾವು ಇದನ್ನೊಂದು 10 ನಿಮಿಷ ಹೀಗೆ ಬಿಡುವ. ಇವಾಗ ನೋಡಿ ಇಲ್ಲಿ ಚೆನ್ನಾಗಿ ಆವಿ ಹೋಗ್ತಾ ಉಂಟು, ನೋಡಿ ಅಂದಾಜಾಗ್ತದಲ್ಲ. ನೋಡಿ ಇದು ನನಗೆ 8 ನಿಮಿಷಕ್ಕೆ ಆವಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟೆ, ಈಗ ಒಂದು 9 ನಿಮಿಷ ಆಯಿತು. ನೋಡಿ ಚೆನ್ನಾಗಿ ಆವಿ ಹೋಗ್ತಾ ಉಂಟು, ಹಾಗೆ ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಇವಾಗ ನಾವು ಸ್ಟವ್ ಆಫ್ ಮಾಡಿಕೊಳ್ಳುವ. ಹಾಗೆ ಕೂಡಲೇ ತೆಗೆದು ಬೇಡ, ಒಂದು 5 ನಿಮಿಷ ನಾವು ಹೀಗೆ ಬಿಡುವ. ಅಂದರೆ 10 ನಿಮಿಷಕ್ಕೆ ಇಷ್ಟು ಆವಿ ಹೋಗುವಾಗ ಅದು ಬೆಂದೇ ಬೇಯ್ತದೆ, ಚೆಕ್ ಮಾಡಬೇಕಂತ ಏನಿಲ್ಲ. ಹಾಗೆ ನಾವೀಗ ಮುಚ್ಚಳ ತೆಗೆದು ಬೇಡ, ಕೂಡಲೇ ಒಂದು 5 ನಿಮಿಷ ನಂತರ ನಾವು ಮುಚ್ಚಳ ತೆಗೆಯುವ. ಇವಾಗ ನಾವು ಹೀಗೆ ಸ್ಟವ್ ಅನ್ನು ಬಿಡುವ. ಇವಾಗ ನಾವು ಹೀಗೆ ಕುಕ್ಕರನ್ನು ಬಿಡುವ, ಮುಚ್ಚಳ ತೆಗೆದು ಬೇಡ. ಇವಾಗ ನೋಡಿ ಇಲ್ಲಿ ಒಂದು 5 ನಿಮಿಷ ನಂತರ ನಾನೀಗ ಕುಕ್ಕರ್ನ ಮುಚ್ಚಳವನ್ನು ತೆಗಿತಿದ್ದೇನೆ. ಯಾವ ರೀತಿಯಾಗಿ ನೋಡುವ. ಇವಾಗ ನೋಡಿ, ಇನ್ನು ಇದನ್ನು ನಾವು ಇವಾಗಲೇ ಎಬ್ಬಿಸ್ಕೊಳ್ಳೋದು ಬೇಡ. ಒಂದು 10 ನಿಮಿಷ ಆಗಲಿ, ಅಂದರೆ ಪೂರ್ತಿ ತಣ್ಣಗಾಗಲಿ. ಆ ನಂತರ ಈ ಸೈಡಿಂದೆಲ್ಲ ಬಿಟ್ಟುಕೊಳ್ತದೆ. ಆ ನಂತರ ನಾವು ಇದನ್ನು ತೆಗೆದ್ರೆ ಆಯಿತು. ಇಲ್ಲಿ ನೋಡಿ ಕುಕ್ಕರ್ ಕೂಡ ಸ್ವಲ್ಪ ತಣ್ಣಗಾಗಿದೆ. ಹಾಗೆ ನಮ್ಮ ಕಲ್ತಪ್ಪ ಕೂಡ ಸೈಡಿಂದೆಲ್ಲ ಬಿಟ್ಟುಕೊಂಡು ಬಂದಿದೆ ನೋಡಿ. ಈಗ ಒಂದು ಸೌಟ ಹಾಕಿ ನೋಡುವ. ನೋಡಿ ತಳ ಕೂಡ ತಾಗಲಿಲ್ಲ. ನೋಡಿ ಕಲರ್ ಕೂಡ ಹೇಗೆ ಬಂದಿದೆ ನೋಡಿ. ಫಸ್ಟಿಗೆಲ್ಲ ನಾವು ಸೈಡಿಂದ ಒಮ್ಮೆ ಎಬ್ಬಿಸ್ಕೊಂಡು ಇನ್ನೊಂದು ತಟ್ಟೆಗೆ ಹಾಕಿಕೊಳ್ಳುವ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ ಎಷ್ಟು ಚೆನ್ನಾಗಿದೆ, ಮತ್ತು ಇದು ತಳ ಕೂಡ ತಾಗಲಿಲ್ಲ ನೋಡಿ. ಸರಿ 10 ನಿಮಿಷಕ್ಕೆ ನಿಮಗೆ ಕಲ್ತಪ್ಪ ರೆಡಿ ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲ್ಲರೆಲ್ಲ ಟೆಕ್ಸ್ಚರ್ ಹೇಗೆ ಬಂದಿದೆ ನೋಡಿ. ನಿಮಗೆ ಒಂದು ಅಂದಾಜಾಗ್ಬೋದು ಈ ಕಲ್ತಪ್ಪ ಹೇಗೆ ಇರ್ಬೋದು ಅಂತ. ಹಾಗೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಹಾಗೆ ಇದನ್ನು ನೋಡುವ, ಕಲ್ತ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ. ನೋಡಿ ಅಬ್ಬಬ್ಬಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎರಿಯಾಗಿ ಬಂದಿದೆ. ಜೇನುಗೂಡಿನ ಎರಿ ಉಂಟಲ್ಲ ಆ ರೀತಿ ಗೂಡಾಗಿ ಬಂದಿದೆ ನೋಡಿ. ಹಾಗೆ ಸಾಫ್ಟ್ ಆಗಿದೆ ನೋಡಿ. ಹಾಗೆ ಒಳ್ಳೆ ಪರಿಮಳ ಕೂಡ ಉಂಟು, ತುಪ್ಪದಲ್ಲಿ ಮಾಡಿದಲ್ಲ ಹಾಗೆ ಒಳ್ಳೆ ಪರಿಮಳ ಕೂಡ ಉಂಟು ನೋಡಿ. ನೋಡುವಾಗಲೇ ನಿಮಗೆ ಟೆಕ್ಸ್ಚರ್ ಇದೆ ಅಂತ ಕಾಣ್ತಾ ಉಂಟಲ್ಲ ನೋಡಿ.
ಹಾಗೆ ಕಲ್ಲರ್ ಕೂಡ ಒಳ್ಳೆ ಉಂಟು. ನಾವು ತುಪ್ಪದಲ್ಲಿ ಹುರಿದ ಕಾರಣ, ಈರುಳ್ಳಿ ಎಲ್ಲ ತುಪ್ಪದಲ್ಲಿ ಹುರಿದ ಕಾರಣ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಚಾನಲ್ಗೆ ಯಾರಾದರೂ ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ, ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಇನ್ನೊಂದು ಹೊಸ ವೀಡಿಯೋ ಅಥವಾ ರೆಸಿಪಿ ಹೊಂದಿಸಿಕೊಂಡು ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.